ನಾಡಿನಲ್ಲಿ ಸಾಕಷ್ಟು ಜನ ಮಿಮಿಕ್ರಿ ಆರ್ಟಿಸ್ಟ್ಗಳಿರ್ಬೋದು, ಆದರೆ ಇವಾಗ ಬರ್ತಾರಲ್ವಾ ಅವರಷ್ಟು ಪರ್ಫೆಕ್ಟ್ ಬೇರೆ ಯಾರೂ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನಾ ಅವತಾರಗಳ ಮೂಲಕ ನಿಮ್ಮುಂದೆ ಬರ್ತಿದ್ದಾರೆ ಯೋಗೀಶ್ ಅವರು. ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸಿ ಯೋಗೀಶ್ ಅವರನ್ನ. ಎಲ್ರಿಗೂ ನಮಸ್ಕಾರ ಸರ್. ಎಲ್ಲ ಹೇಗಿದ್ದೀರಾ? ದಿನ ಬೆಳಗಾದ್ರೆ ನಾವೆಲ್ಲ ಚೆನ್ನಾಗಿರ್ಲಿ ಅಂತ ಕಷ್ಟಪಡೋ ನೀವು ಚೆನ್ನಾಗಿದ್ದೀನಿ ಅಂತ ಕೇಳಿಸ್ಕೊಳ್ಳೋದು ನಮಗೆ ಭಾಳ ಖುಷಿ ಅನ್ಸುತ್ತೆ. ಪಬ್ಲಿಕ್ ಚೆನ್ನಾಗಿರ್ಲಿ ಅಂತ ಕೆಲಸ ಮಾಡ್ತೀರಾ ನೀವು. ನೋಡಿ, ನಿಮ್ಮ ಬಾಯಲ್ಲಿ ಇವತ್ತು ನಾವು ಚೆನ್ನಾಗಿದ್ದೀವಿ ಅನ್ನೋದಿದೆಯಲ್ಲ, ಇಟ್ಸ್ ಎಕ್ಸ್ಟ್ರಾರ್ಡಿನರಿ. ಆಮೇಲೆ ಅದು ಯಾರೋ ಸ್ಟೇಜಿಂದ ಹೇಳ್ತಾ ಇದ್ರು ಸರ್, ಸ್ಟೇಜ್ ಮೇಲೆ ಚಚ್ ಬೀಸ್ ಹಾಕ್ಬಿಡಿ ಅಂತ. ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡಿ ಅದು ಏನು ಚಚ್ಚ ಕೇಳಿದ್ರು ಗೊತ್ತಾಗ್ತಿಲ್ಲ ನನಗೆ. ಸರ್ ಏನಿಲ್ಲ, ಏನು ಗೊತ್ತಾ, ನಮ್ಮ ತಾತ ಒಂದು ಮಾತು ಹೇಳೋರು ಸರ್. ಏನಂದರೆ ಪೊಲೀಸ್ ಅಂದರೆ ತಮಾಷೆನೇ ಅಲ್ಲ. ನನ್ನ ಹಣೆ ಬರ ನೋಡಿ, ಪೊಲೀಸ್ ಮುಂದೆ ತಮಾಷೆ ಮಾಡುವಂತ ಬಿಟ್ಟವ್ರೆ ಟಿ ವಿ ನವರು. ಆಮೇಲೆ ಬೇಕಾದ್ರೆ ಇವರೇ ಒಂದು ಕಾರ್ಯಕ್ರಮ ಮಾಡ್ಬಿಡ್ತಾರೆ. ಉನ್ನತ ಅಧಿಕಾರಿಗಳ ಎದುರು ಮಿಮಿಕ್ರಿ ಮಾಡಲು ಯೋಗಿಗೆ ಕುಮ್ಮಕ್ಕು ಕೊಟ್ಟಿದ್ದಾದ್ರು ಯಾರೋ ಇವರೇ ಮಾಡ್ತಾರೆ ಮತ್ತೆ. ಸೊ ಹಿಂಗೆ ಭಾಳ ಖುಷಿ ಅನಿಸುತ್ತೆ ಸರ್ ನಿಮ್ಮನ್ನೆಲ್ಲ ನೋಡೋದು. ನಾವೆಲ್ಲ ಹೆಂಗೆ ಅಂದರೆ ಪೊಲೀಸ್ ಯೂನಿಫಾರ್ಮ್ ಅಂದ ಕೂಡಲೇ ಭಯವಾಗಿ ನೋಡೋದು ಅಥವಾ ಏನು ಅನ್ನೋ ಒಂದು ಹೆದರಿಕೆಯಲ್ಲಿ ನೋಡೋದು. ಬಟ್ ಇವತ್ತು ನೀವೆಲ್ಲ ಖುಷಿಯಾಗಿ ಎಂಜಾಯ್ ಮಾಡೋಕ್ಕೆ ಕೂತಿದ್ದೀರಾ ಅನ್ನೋದೇ ಭಾಳ ಸಂತೋಷದ ವಿಚಾರ. ಆ್ಯಕ್ಚುಲಿ ವಿಚಾರಕ್ಕೆ ಬಂದುಬಿಡ್ತೀನಿ. ಈ ಏನಾಯಿತು ಅಂದರೆ, ಈ ನನಗೆ ಟಿ ವಿ ನೈನಿಂದ ಕಾಲ್ ಬಂತು. ಅದೇ ಹಿಂಗೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಟಿ ವಿ ನೈನ್ ಸಲ್ಯೂಟ್ ಅಂತ ಹೇಳಿ ಅಂತ. ನಾನು ಖುಷಿ ಆಗ್ಬಿಟ್ಟೆ. ಏನು ಸರ್ ಅಂದರೆ ಕಾರ್ಯಕ್ರಮ ಏನಾದರೂ ಬೇಕಿತ್ತ ಸರ್ ಅಂತ. ಬೇಡ ಅಂದರು. ಮತ್ತು ಇನ್ನೇನಕ್ಕೆ ಕರೀತಾವ್ರು ಇವರು ಬೇಡ ಅಂದರೆ? ಅದಕ್ಕೆ ಅವ್ರಂದ್ರು, ಇಲ್ಲ ನೋಡಿ, ನೀವು ಸ್ವಲ್ಪ ಸಿನಿಮಾದಲ್ಲಿದ್ದೀರಿ, ನೀವು ಸಿನಿಮಾದವರು, ನಿಮಗೆ ಈ ಸಿನಿಮಾದವರು ರಾಜಕೀಯದವರೆಲ್ಲ ಭಾಳ ಚೆನ್ನಾಗಿ, ನಾನು ಸ್ವಲ್ಪ ಓಡಾಡ್ತಿರ್ತೀನಿ, ನಾನು ಸಿನಿಮಾದಲ್ಲೇ ಇರೋದ್ರಿಂದ ಸ್ವಲ್ಪ ನನಗೆ ರಾಜಕೀಯದವ್ರ ನಂಟು ಇದೆ, ಹಾಗಾಗಿ ಅಲ್ಲೆಲ್ಲ ಇರ್ತಿರಲ್ಲ. ನಮ್ಮ ಹುಡುಗರೆಲ್ಲ ಸ್ವಲ್ಪ ಕಾರ್ಯಕ್ರಮ ಆಯೋಜನೆಯಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ, ನೀವು ಒಂಚೂರು ಕರ್ಕೊಂಬರ್ಬೇಕಲ್ಲ ಎಲ್ಲರನ್ನೂ, ಅಥವಾ ಒಂದು ಬೈಟ್ ತೊಗೊಬರ್ಬೇಕಲ್ಲ ಆರ್ಟಿಸ್ಟ್ಗಳದು ಅಥವಾ ರಾಜಕಾರಣಿಗಳದು ಅಂತ. ಮಾಡೋಣ ಬಿಡಿ, ಅದಕ್ಕೇನಂತೆ. ಟಿ ವಿ ನೈನವರು ಭಾಳ ಉನ್ನತ ಸಂಸ್ಥೆ, ಒಂದು ದೊಡ್ಡ ಸಂಸ್ಥೆಯವ್ರು ಕರಿತಿದ್ದಾರೆ ಅಂದರೆ ಬರದೇ ಇರೋದು ನಮ್ಮ ಕರ್ತವ್ಯ. ಬಂದೆ. ಒಂದು ಎಡವಟ್ಟಾಗ್ಬಿಡ್ತು. ಏನು, ನಾನು ಈ ಬೈಟ್ಸು ಎಲ್ಲ ತೊಗೊಂಬಂದೆ ಸರ್. ಅಂದರೆ ತುಂಬ ಹಾನೆಸ್ಟಾಗಿ ಕೆಲಸ ಮಾಡಿ ಕಷ್ಟಪಟ್ಟು ಬೈಟ್ಸ್ ಗಿಟ್ಸ್ ಎಲ್ಲ ಎತ್ಕೊಂಬಂದೆ, ಕೆಲವ್ರನ್ನ ಇನ್ವೈಟ್ ಮಾಡಿದೆ, ಏನೇನೋ ಮಾಡಿದೆ. ಬಟ್ ಅನ್ಫಾರ್ಚುನೇಟ್ಲಿ ನಾನು ತೊಗೊಂಬರ್ತಾ ಇದ್ದಿದ್ದು ಕಾರ್ಡು, ಮೆಮೊರಿ ಕಾರ್ಡು ಹಾಳಾಗ್ಬಿಡ್ತು. ಟಿ ವಿ ನೈನವ್ರಿಗೆ ಹೇಳಿದ್ರೆ ನಂಬ್ತಾ ಇಲ್ಲ, ಸುಳ್ಳು ಹೇಳ್ತಾ ಇದೆಯಾ, ನೀನು ಮಾಡಿಸ್ಕೊಂಡೇ ಬಂದಿಲ್ಲ ಅಂತ. ಅದಕ್ಕೆ ಹೇಳ್ದೆ, ಇಲ್ಲ ನೋಡಿ, ನಾನು ಪ್ರೂವ್ ಮಾಡೋಕ್ಕೆ ನನ್ನ ಹತ್ರ ಕಾರ್ಡಿಲ್ಲ, ಅಟ್ಲೀಸ್ಟ್ ಅಲ್ಲಿ ಹೋದಾಗ ಏನಾಯಿತು ಅಂತ ಹೇಳ್ತೀನಿ ನಿಮಗೆ, ಅಷ್ಟಕ್ಕೆ ನನಗೆ ಅವಕಾಶ ಕೊಡಿ ಅಂದರೆ ಕೊಟ್ಟಿದ್ದಾರೆ, ಬಂದಿದ್ದೀನಿ. ಸೊ ಫಸ್ಟು ನಾನು ಈ ಕಾರ್ಯಕ್ರಮಕ್ಕೆ ಕರೆಯೋಣ ಅಂಥೇಳಿ ಟೆನ್ನಿಸ್ ಕೃಷ್ಣ ಅವರ ಮನೆಗೆ ಹೋದೆ. ನಮ್ಮ ಟೆನ್ನಿಸ್ ಕೃಷ್ಣ ಅವರು ಕೂತಿದ್ರು. ಸರ್ ನಮಸ್ಕಾರ ಸರ್. ನಮಸ್ಕಾರ ಕಣ್ರಣ್ಣ, ಏನು ಬಂದಿದ್ದು ಅಂತ ಕೇಳಿದ್ರು. ನಾನು ಹೇಳಿದೆ, ಸರ್ ಹಿಂಗೆ ಟಿ ವಿ ನೈನ್ ಸಲ್ಯೂಟ್ ಅಂತ ಒಂದು ಕಾರ್ಯಕ್ರಮ ಮಾಡ್ತೀರಿ ಸರ್, ನೀವು ದಯವಿಟ್ಟು ಬರಬೇಕು. ಅಯ್ಯೋ, ಅದಕ್ಕೆಲ್ಲ ಬರೋಕ್ಕೆ ನನಗೆ ಟೈಮ್ ಇಲ್ಲ ಕಣ್ರಣ್ಣ. ನಾನು ಹಾಲಿವುಡ್ ಪಿಕ್ಚರ್ ನೋಡಕ್ಕೆ ಹೋಗ್ತಾ ಇದ್ದೀನಿ, ಓಡಿಸಿ ಅಂತ. ಓಡಿಸಿನಾ? ಒಡಿಸಿ. ಓಕೆ, ಒಡಿಸಿ ಫಿಲಮ್ಗೆ ಹೋಗ್ತಿದ್ದೀರಾ ಸರ್? ಏನಕ್ಕೆ ಸರ್ ಅಂದ? ಅಷ್ಟು ಗೊತ್ತಾಗಲ್ವಾ ದಡ್ಡ ಜನರೇಟರ್ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ. ಜನರೇಟರ್ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಳಕ್ಕೆ ಹೋಗ್ಬೇಕಂತೆ. ಅವಾಗ ಹೇಳ್ದೆ, ಇಲ್ಲ ಸರ್, ನೀವು ದಯವಿಟ್ಟು ಬಂದರೆ ಭಾಳ ಚೆನ್ನಾಗಿರುತ್ತೆ ಕಾರ್ಯಕ್ರಮಕ್ಕೆ ಅಂತ ಹೇಳಿದೆ. ಅದಕ್ಕೆ ಅವರಂದರು, ಇಲ್ಲ ಕಣ್ಣ, ನನ್ನನ್ನು ಮಾತ್ರ ಕರಿಬೇಡ, ನೀನು ಹೋಗಿ ಏನು ಮಾಡಬೇಕೋ ಮಾಡು, ನನಗೆ ಪೊಲೀಸ್ ಅಂದರೆ ಚಿಕ್ಕ ವಯಸ್ಸಿಂದ ಸಿಕ್ಕಾಪಟ್ಟೆ ಭಯ. ಹೌದಾ ಸರ್? ಹಂಗಿದ್ರೆ ಬರಲ್ವಾ ನೀವು? ಒಂದು ಕೆಲಸ ಮಾಡಿ, ಅಟ್ಲೀಸ್ಟ್ ಒಂದು ಬೈಟ್ ಕೊಟ್ಬಿಡಿ ಸರ್ ಅಂತಂದೆ. ಬೈಟಾ? ನಾನು ಅಲ್ಲಿ ಬಂದ್ಬಿಟ್ಟು ಯಾರನ್ನ ಕಚ್ಚಬೇಕು? ಸರ್ ಬೈಟ್ ಅಂದರೆ ಒಂದು ವಿಡಿಯೋ ಬೈಟ್ ಕೊಟ್ಬಿಡಿ ನಮಗೆ. ಅವೆಲ್ಲ ಏನು ಬೇಡ ಕಣ್ಣ, ನಾನು ಹಿಂಗೆ ಮಾತಾಡ್ದೆ ಅಂತ ಅಲ್ಲೋಗಿ ಹೇಳ್ಬಿಡು ಸಾಕು ಅಂದರು. ಸರಿ ಸರ್ ಅಂತ ಬರ್ತಿದ್ದೆ. ಹಲೋ, ಎಕ್ಸ್ಕ್ಯೂಸ್ ಮೀ ಅಂದರು. ಏನು? ಅಲ್ಲಿ ಹೆಂಗೋ ಪೊಲೀಸವ್ರು ಬಂದಿರ್ತಾರೆ ಅಲ್ವಾ, ಸ್ಕೂಲಲ್ಲಿ ನನ್ನೊಂದು ಐಟಮ್ ಕಳ್ದೋಗಿತ್ತು, ಹುಡ್ಕಿಸ್ಕೊಡ್ತೀರಾ? ಏನು ಸರ್ ಅಂದೆ. ಮಾರಮ್ಮನ್ ಡಿಸ್ಕೋ. ಮಾರಮ್ಮನ್ ಡಿಸ್ಕ್ ಅಂತೆ. ಇದಾದ್ಮೇಲೆ ಯಾಕೋ ಇದು ವರ್ಕೌಟ್ ಆಗಲಿಲ್ವಲ್ಲ, ಬರಲ್ಲ ಅಂದ್ಬಿಟ್ರಲ್ಲ ನಮ್ಮ ಟೆನ್ನಿಸ್ ಕೃಷ್ಣ ಅಂತ ಹೇಳ್ಬಿಟ್ಟು